ನಮಸ್ಕಾರ. ಮನಿ ಈಸ್ ಹ್ಯಾಪಿನೆಸ್ ನೋಡ್ತಿರುವಂತಹ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ಇವತ್ತಿನ ಸಂಚಿಕೆಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಾನು ಕಳೆದ ಎಪಿಸೋಡ್ ಅಲ್ಲಿ ಕೂಡ ಹೇಳಿದ್ದೆ, ನಿಜ ಹೇಳ್ಬೇಕು ಅಂತ ಅಂದ್ರೆ ಇಷ್ಟು ಫೌಂಡೇಶನ್ ವರ್ಕ್ಶಾಪ್ಸ್ ಎಲ್ಲ ಮಾಡ್ತಾ ಇದ್ವಿ ಅಲ್ಲ, ತುಂಬಾ ಮನಸ್ಸಿಗೆ ಹತ್ತಿರವಾದಂತಹ ಒಂದು ಕ್ಲಾಸ್ ಜನವರಿ 28 ನಡೆದಂತಹ ಮನಿ ಈಸ್ ಹ್ಯಾಪಿನೆಸ್ ಕ್ಲಾಸ್. ಯಾಕಂತಂದ್ರೆ ಮನೆ ಕಟ್ಟಬೇಕು ಅನ್ನೋ ಆಸೆ ಎಷ್ಟು ಜನರಲ್ಲಿ ಇತ್ತು, ಆ ಒಂದು ಮನೆ ಕಟ್ಟಕ್ ಆಗ್ತಾ ಇಲ್ಲ ಅನ್ನೋ ಬೇಜಾರು, ಆ ಒಂದು ಬೇಜಾರು, ಆ ಮನಸ್ಥಿತಿ, ಆ ಬೇಜಾರಿನ ಮನಸ್ಥಿತಿ ಎಷ್ಟು ಜನರಲ್ಲಿ ಕಾಣಿಸ್ತು. ಆ ಭಾವನೆಗಳೆಲ್ಲನೂ ನಮ್ಗೆ ಆವತ್ತಿನ ಕ್ಲಾಸ್ ಅಲ್ಲಿ ಗೊತ್ತಾಯ್ತು. ಆದ್ರೆ ಕ್ಲಾಸ್ ಮುಗಿಸ್ಕೊಂಡು ಹೋಗೋಷ್ಟೊತ್ತಿಗೆ ಎಲ್ಲರ ಮುಖದಲ್ಲಿ ಆ ನಗು, ಆ ಖುಷಿ ಅನ್ನೋದು ನಮ್ಗೆಲ್ಲರಿಗೂ ಕಾಣಿಸ್ತು. ಜೊತೆಗೆ ಗುರೂಜಿ ಅವರ ಅಮೃತ ಹಸ್ತದಿಂದ ಆಶೀರ್ವದಿಸಿ ಕೊಟ್ಟಂತ ವಿಶ್ವ ಪ್ರಸಾದವನ್ನ ಎಲ್ಲರೂ ತಗೊಂಡು ಹೋದ್ರು. ಮುಂದೆ ನಾವು ಮನೆ ಕಟ್ತೀವಿ, ಆದಷ್ಟು ಶೀಘ್ರದಲ್ಲಿ ತುಂಬಾನೇ ಸುಲಭವಾಗಿ ನಮ್ಮ ಹತ್ರ ಮನೆ ಕಟ್ಟೋದಕ್ಕೆ ಎಲ್ಲ ಅವಕಾಶಗಳು ಬರುತ್ತೆ, ಅವಾಗ ತಳಪಾಯಕ್ಕೆ ಇದನ್ನ ಹಾಕ್ತಿವಿ ಅಂತ ಹೇಳಿ ತುಂಬಾ ಭಕ್ತಿಯಿಂದ, ತುಂಬಾ ಶ್ರದ್ಧೆಯಿಂದ, ಅಷ್ಟೇ ಆತ್ಮವಿಶ್ವಾಸದಿಂದ ಎಲ್ಲರೂ ಅದನ್ನ ತಗೊಂಡು ಹೋದ್ರು. ಗರುಡ ಪುರಾಣದ ಬಗ್ಗೆ ತಿಳ್ಕೊಂಡ್ವಿ. ಒಂದ್ ರೀತಿ ಇಡೀ ದಿನ ಕಳೆದದ್ದೇ ಗೊತ್ತಾಗ್ಲಿಲ್ಲ, ಬಟ್ ಸಾರ್ಥಕತೆಯ ಒಂದು ಮನೋಭಾವ ಎಲ್ಲರಲ್ಲಿ ಬಂದಂತದ್ದು. ಮುಂದಿನ ಕ್ಲಾಸ್ ಫೆಬ್ರವರಿ 25ನೇ ತಾರೀಕು ಇರುತ್ತೆ, ಕಡೆಯ ಭಾನುವಾರ. ಈ ಒಂದು ಕ್ಲಾಸ್ ನ ವಿಶೇಷತೆಗಳು ಸಾಕಷ್ಟು ಇದೆ. ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಪ್ರತಿ ಕ್ಲಾಸ್ ನಲ್ಲಿ ಒಂದು ಹೆಣ್ಣು ಮಕ್ಕಳಿಗೆ ಒಂದಷ್ಟು ಉಡುಗೊರೆಯನ್ನ ಗುರೂಜಿ ಅವರು ಕೊಡ್ತಾ ಇದ್ರು. ಆದ್ರೆ ಹೆಣ್ಣು ಮಕ್ಕಳು ಅಂತ ಅಂದ್ರೆ ಒಂದು ಬಂಗಾರ ಪ್ರಿಯರಲ್ವಾ, ಎಲ್ಲರಿಗೂ ಚಿನ್ನ ಖರೀದಿ ಮಾಡ್ಬೇಕು, ಎಲ್ಲರ ಹತ್ರ ನೋಡಿ ನೋಡಿ ನನಗೆ ಎಷ್ಟೇ ಇದ್ರೂ ಕೂಡ ಸಾಕಾಗಲ್ಲ ಅಂತ ಹೇಳ್ತಾರಲ್ಲ, ಆ ರೀತಿ ಚಿನ್ನದ ಬಗ್ಗೆ ಆಸೆ ಇದ್ದೇ ಇರುತ್ತೆ. ಆದ್ರೆ ಚಿನ್ನವನ್ನ ತಗೊಳ್ಬಹುದು, ಆ ಚಿನ್ನವನ್ನ ಅಷ್ಟೇ ಒಂದು ಕಾಪಾಡ್ಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟ್ ಆಗತ್ತೆ. ಹೇಗೆ ಹೆಚ್ಚು ಹೆಚ್ಚು ನಮ್ಮ ಬಳಿ ಬಂಗಾರವನ್ನ ನಾವು ಆಕರ್ಷಿಸಬಹುದು, ಆಕರ್ಷಿಸಿದಂತ ತಗೊಂಡಂತ ಬಂಗಾರವನ್ನ ಹೇಗೆ ನಾವು ಅಚ್ಚುಕಟ್ಟಾಗಿ ಕಾಪಾಡ್ಕೊಳ್ಬೇಕು, ಎಲ್ಲದ್ರ ಬಗ್ಗೆ ಟಿಪ್ಸ್ ಗುರೂಜಿ ಮುಂದಿನ ಕ್ಲಾಸ್ ನಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಜೊತೆಗೆ ಇನ್ನೇನು ಕೆಲವೇ ದಿನಗಳಲ್ಲಿ ಗುರೂಜಿ ಅವರು ಹಿಮಾಲಯ ಪ್ರವಾಸಕ್ಕೆ ಹೊರಡ್ತಾ ಇದ್ದಾರೆ. ನಮ್ಮೆಲ್ಲರಿಗಾಗಿ ಅಲ್ಲಿ ವಿಶ್ವ ಕ್ರಿಯೆಯನ್ನ ಮಾಡಿ, ಅಲ್ಲಿನಿಂದ ಶುದ್ಧವಾದಂತ ಜಲವನ್ನ ಇಲ್ಲಿ ತಗೊಂಡು ಬಂದು ಆಶೀರ್ವಾದ ಮಾಡಿ ಒಂದು ವಿಶ್ವ ತೀರ್ಥದ ರೀತಿಯಲ್ಲಿ ಎಲ್ಲರಿಗೂ ಹಂಚಲಿದ್ದಾರೆ. ಮುಂದಿನ ಕ್ಲಾಸ್ಗೆ ಯಾರೆಲ್ಲ ರಿಜಿಸ್ಟರ್ ಮಾಡ್ಕೊಳ್ತೀರಾ ಅವರೆಲ್ಲರಿಗೂ ಸಿಗುತ್ತೆ ಒಂದು ವಿಶ್ವ ತೀರ್ಥ. ಸೊ ಮಿಸ್ ಮಾಡ್ದಲೆ ಎಲ್ಲರೂ ರಿಜಿಸ್ಟರ್ ಮಾಡ್ಕೊಳ್ಳಿ. ಈ ಕೆಳಕಂಡ ನಂಬರ್ಸ್ಗೆ ಕರೆ ಮಾಡಿ. ಈ ಕೂಡಲೇ ಬೇಗ ಬೇಗ ಸೀಟ್ಸ್ ಫಿಲ್ ಆಗ್ತಾ ಇರೋದ್ರಿಂದ ಆದಷ್ಟು ಬೇಗ ನಿಮ್ಮ ಒಂದು ಸೀಟ್ಸ್ ನ ಕಾಯ್ದಿರಿಸ್ಕೊಳ್ಳಿ ಅಂತ ಹೇಳ್ತಾ, ಬರ್ತಾ ಎಲ್ಲರೂ ಒಂದು ಹಿಡಿ ಕಲ್ಲುಪ್ಪನ್ನ ತರಬೇಕು. ಹಾಗೆ ಬರ್ತಾ ಎಲ್ಲರೂ ವೈಟ್ ಅಂಡ್ ವೈಟ್ ಬಿಳಿಯ ವಸ್ತ್ರದಲ್ಲಿ ಬರಬೇಕು. ಸೊ ಈಗ ಇವತ್ತಿನ ಸಂಚಿಕೆ ಆರಂಭ ಮಾಡುವಂತ ಸಮಯ. ಬನ್ನಿ ವೆಲ್ಕಮ್ ಮಾಡೋಣ ನಮ್ಮೆಲ್ಲರ ಪ್ರೀತಿಯ ಆತ್ಮೀಯ ಗುರುಗಳು, ದುಡ್ಡಿನ ದ್ರೋಣಾಚಾರ್ಯರು, ಶ್ರೀ ಅನಂತ ವಿಶ್ವ ಆಚಾರ್ಯ ಗುರುಗಳನ್ನ. ಗುರುಗಳೇ ನಮಸ್ತೆ ಅಂಡ್ ಸ್ವಾಗತ. ನಮಸ್ತೆ ಲಕ್ಷ್ಮಿ, ಮತ್ತೆ ನಮಸ್ತೆ ನನ್ನ ಎಲ್ಲ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳಿಗೆ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ ಭವೇತ್. ಅಹಂ ಬ್ರಹ್ಮಸ್ಮಿ. ಎಸ್ ಗುರುಗಳೇ, ಅಹಂ ಬ್ರಹ್ಮಸ್ಮಿ. ಸೊ ಇವತ್ತು ಅದೇ ಮಾತಿನಿಂದನೇ ಶುರು ಮಾಡ್ಬಿಡ್ತೀನಿ ಗುರುಗಳೇ. ಅಹಂ ಬ್ರಹ್ಮಸ್ಮಿ ಅಂತ ಹೇಳ್ತೀರಾ, ದಟ್ ಮೀನ್ಸ್ ಪ್ರತಿ ಸಂಚಿಕೆನಲ್ಲೂ ಹೇಳ್ತಾ ಇರ್ತೀರಾ. ಕ್ಲಾಸ್ ಅಲ್ಲಂತೂ ಅಹಂ ಬ್ರಹ್ಮಸ್ಮಿ ಅನ್ನೋದು ಆ ಒಂದು ವಿಶ್ವ ಕ್ರಿಯೆಯನ್ನೆಲ್ಲ ಮಾಡಿಸ್ತೀರಾ ಅಲ್ವಾ, ಜನರ ಕಣ್ಣಿನಲ್ಲಿ ನೀರ್ ಹಾಗೆ ಸುರಿತಾ ಇರತ್ತೆ. ಅಂದ್ರೆ ಅವ್ರು ಏನು ಅಂತ ಅವರಿಗೆ ಆ ಕ್ಲಾಸ್ ನಲ್ಲಿ ಬಂದಾಗ ಅರ್ಥ ಆಗತ್ತೆ. ಆ ಅನುಭವವನ್ನ ಎಲ್ಲರೂ ಕೂಡ ಪಡ್ಕೊಳ್ತಾ ಇದ್ದಾರೆ. ಸೊ ಎಲ್ಲರೂ ದೇವ್ರು, ನಮ್ಮೊಳಗೆ ದೇವ್ರಿದ್ದಾನೆ, ದೇವ್ರು ಬೇರೆ ಅಲ್ಲ, ನಾವು ಬೇರೆ ಅಲ್ಲ. ಸೊ ವಿಶ್ವನೇ ನಾವು ಅಂತೆಲ್ಲ ನೀವು ಹೇಳ್ತಾ ಇರ್ತೀರಿ. ಅದೇ ಟೈಮಲ್ಲಿ ಒಂದು ಕಾಂಟ್ರವರ್ಷಿಯಲ್ ಆಗಿ ನೀವು ಅದನ್ನು ಕೂಡ ಸ್ಟ್ರೆಸ್ ಮಾಡಿ ಹೇಳ್ತೀರಾ, ಯಾರನ್ನೂ ನಂಬೇಡಿ. ಸೊ ಬಿಸ್ನೆಸ್ ಅಂತ ಬಂದಾಗ ಯಾರನ್ನೂ ನಂಬಾರ್ದು, ನಿಮ್ಮನ್ನ ಮಾತ್ರ ನೀವು ನಂಬೇಕು. ಸೊ ನಾವು ದೇವ್ರಾದ್ಮೇಲೆ ನೀವು ದೇವ್ರು, ಎಲ್ಲರೂ ಕೂಡ ದೇವ್ರು. ಸೊ ಹಾಗಿದ್ಮೇಲೆ ಯಾಕೆ ಅವ್ರನ್ನ ನಂಬಾರ್ದು, ದೇವ್ರನ್ನ ನಂಬಾರ್ದ? ಹಾಗಾದ್ರೆ ಒಂಥರ ಕಾಂಟ್ರವರ್ಷಿಯಲ್ ಅನ್ನಿಸ್ತಾ ಇದೆ. ಸೊ ಇದನ್ನ ನನಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ಬಿಡಿ ಗುರುಗಳು. ಖಂಡಿತ ಲಕ್ಷ್ಮಿ. ಕಾಂಟ್ರಡಿಕ್ಟರಿ ನೋಡಿ, ಅಹಂ ಬ್ರಹ್ಮಸ್ಮಿಗೆ ಸಂಪೂರ್ಣವಾಗಿ ಅರ್ಥ ಆಗ್ಬೇಕು ಅಂತಂದ್ರೆ ಒಂದು ಉದಾಹರಣೆ ಕೊಡ್ತೇನೆ ಲಕ್ಷ್ಮಿ. ನಾವು ಸಮುದ್ರದ ಹತ್ರ ಹೋಗ್ತೀವಿ ಅನ್ಕೊಳ್ಳೋಣ. ಸಮುದ್ರ ಇಷ್ಟ ಅಲ್ವಾ, ಎಲ್ರಿಗೂ ಇಷ್ಟ ಅಲ್ವಾ ಸಮುದ್ರದ ಹತ್ರ ಹೋಗೋದು. ಆ ಒಂದು ಜೈಗ್ಯಾಂಟಿಕ್ ಅಷ್ಟು ದೊಡ್ಡ ನೀರನ್ನು ನೋಡುವಂತದ್ದು, ಯು ಫೀಲ್ ಸೋ ಗ್ರೇಟ್ ಅನ್ಸುತ್ತಲ್ಲ, ಸಮಾಧಾನ ಅನ್ಸುತ್ತೆ, ತುಂಬಾ ಖುಷಿ, ರಿಲ್ಯಾಕ್ಸ್ಡ್ ಅನ್ಸುತ್ತೆ. ನಾವು ಸಮುದ್ರದ ಹತ್ರ ಹೋಗಿದ್ದೀವಿ ಅನ್ಕೊಳ್ಳೋಣ, ನೀವ್ ಹೋಗಿದ್ದೀರಾ ಅನ್ಕೊಳ್ಳಿ. ಅಲ್ಲಿ ಹೋಗಿ ಸಮುದ್ರದ ಹತ್ರ ಒಳಗಡೆ ಹೋಗ್ತಿರೋ ಒಂಚೂರು ನೀರ್ ಅಲೆಗಳು ನಿಮ್ ಕಾಲಿಗೆ ಬಂದ್ ಬಡಿತಿರುತ್ತೆ. ಅಷ್ಟು ನೀರಿದೆ. ಅಷ್ಟು ನೀರಲ್ಲಿ ನೀವು ಕೈ ಹಾಕಿ ಒಂಚೂರು ನಿಮ್ ಕೈಯಲ್ಲಿ ಒಂದ್ ಬೊಗ್ಸೆ ನೀರ್ ತೆಗೆದುಕೊಳ್ತೀರ. ನಾನ್ ನಿಮ್ಮನ್ನ ಕೇಳ್ತಿದ್ದೀನಿ, ಈ ನೀರು, ಅಷ್ಟು ನೀರಿದೆಯಲ್ಲ ಸಮುದ್ರದಲ್ಲಿ, ಇವೆರಡು ಒಂದೇನಾ? ಸಮುದ್ರದ ನೀರೇ ತಗೊಂಡಿರೋದು ನಾನು. ಬಟ್ ಕ್ವಾಂಟಿಟಿ ವೈಸ್ ಅಲ್ಲ, ಡಿಫ್ರೆನ್ಸ್ ಆಗಿಲ್ಲ, ಏನೇನ್ ಡಿಫ್ರೆನ್ಸ್ ಇಲ್ಲ ಅಲ್ಲ. ಸಮುದ್ರದಲ್ಲಿರೋ ನೀರು ಒಂದೇ, ನನ್ನ ಕೈಯಲ್ಲಿ ತೆಗೆದುಕೊಂಡಿದ್ದೀನಲ್ಲ ಆ ನೀರು ಒಂದೇ. ಅಷ್ಟೇ ನಾವು ಈಗ ಹೇಗೆ ಕೈಯಲ್ಲಿರೋ ನೀರು ಒಂದೇ, ಆ ರೀತಿ ನಾವು ಅನ್ಕೊಳ್ಳೋಣ. ಆ ಸಮುದ್ರದಲ್ಲಿರೋ ನೀರೆಲ್ಲ
ಪರಮಾತ್ಮ ಅನ್ಕೊಳ್ಳೋಣ, ಅದು ಬ್ರಹ್ಮಾಂಡ ಅನ್ಕೊಳ್ಳೋಣ. ಸಮುದ್ರದಲ್ಲಿರೋ ಎಲ್ಲಾ ನೀರು ಬ್ರಹ್ಮಾಂಡ, ಆ ಕೈಯಲ್ಲಿ ಹಿಡ್ಕೊಂಡಿರೋದು ಪಿಂಡಾಂಡ, ಅದು ಒಂದು ನಾನು. ಇದು ನಾನು ಕೈಯಲ್ಲಿ ಹಿಡ್ಕೊಂಡಿರೋದು ಮೈಕ್ರೋಕಾಸಮ್ ಅಂತಂದ್ರೆ, ಆ ಸಮುದ್ರದಲ್ಲಿರೋ ನೀರೆಲ್ಲ ಮ್ಯಾಕ್ರೋಕಾಸಮ್. ಅಷ್ಟೇ ತಾನೇ? ನೀವೇ ಹೇಳಿದ್ರೆ ಈ ಕೈಯಲ್ಲಿರೋ ನೀರು ಅಲ್ಲಿರೋ ನೀರು ಎರಡೂ ಒಂದೇ ಅಂತಂದ್ರೆ, ಈ ಆತ್ಮ ಆ ಆತ್ಮ ಅದೇಗೆ ಬೇರೆ ಬೇರೆ ಆಗ್ಬಿಡುತ್ತೆ? ಇಟ್ಸ್ ಜಸ್ಟ್ ಸೇಮ್ ಟು ಸೇಮ್. ಬಟ್ ಎಲ್ಲಿ ಡಿಫ್ರೆನ್ಸು ನಾನು ನಿಮ್ಗೆ ಹೇಳ್ತೇನೆ. ಈಗ ಎರಡು ಒಂದೇ ಅಂತಂತಾದ್ರೆ ಯಾಕೆ ನಂಬಾರ್ದು ಅಂತ ಹೇಳ್ತೀವಿ? ಯಾಕೆ ದುಡ್ಡಿನ ವಿಚಾರದಲ್ಲಿ ಯಾರನ್ನೂ ನಂಬಾರ್ದು? ಬಿಸ್ನೆಸ್ ವಿಚಾರದಲ್ಲಿ ಪಾರ್ಟ್ನರೇ ಇಲ್ಲ, ಪಾರ್ಟ್ನರ್ಶಿಪ್ಪೇ ಮಾಡಬಾರ್ದು. ಒಂದ್ ವೇಳೆ ಮಾಡಿದ್ರು ಹೇಗೆ ಮಾಡಬೇಕು? ನಂಬಿಕೆ ವಿಶ್ವಾಸದಲ್ಲೆಲ್ಲ ಮಾಡಕ್ ಹೋಗ್ಬಾರ್ದು ಬಿಸ್ನೆಸ್ನ, ದುಡ್ಡನ್ನ. ಈ ಲೋಕನೇ ಆಗ್ಯಾರಿ. ಇದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಅಧ್ಯಾಯ 6 ಶ್ಲೋಕ 6ರಲ್ಲಿ ಹೇಳ್ತಾರೆ, ಬಂಧುರಾತ್ಮಾತ್ಮನಸ್ತಸ್ಯ ಏನಾತ್ಮೈವಾತ್ಮಾನಜಿತಃ ಅನಾತ್ಮನಸ್ತು ಶತ್ರುತ್ವೇ ವರ್ತೇತಾತ್ವೈವ ಶತ್ರುವತ್. ಅಂತಂತಂದ್ರೆ ನಿನ್ನಲ್ಲಿ ಇಬ್ಬರಿದ್ದಾರೆ, ಹುಷಾರು. ನಿನ್ನ ಮನಸ್ಸು ನಿನ್ನ ಹಿಡಿತದಲ್ಲಿದ್ರೆ, ನಿನ್ನ ಕೈಯಲ್ಲಿದ್ರೆ, ನಿನ್ನ ಕಂಟ್ರೋಲಲ್ಲಿ ಇದ್ರೆ ನಿನ್ನ ಮನಸ್ಸೇ ನಿನ್ನ ಮಿತ್ರ. ಒಂದು ವೇಳೆ ನಿನ್ನ ಮನಸ್ಸು, ನಿನ್ನ ಮೈಂಡು, ನಿನ್ನ ಪಂಚೇಂದ್ರಿಯಗಳು ನಿನ್ನ ಕಂಟ್ರೋಲಲ್ಲಿಲ್ಲ, ನಿನ್ನ ಕೈಯಲ್ಲಿಲ್ಲ ಅಂತಂದ್ರೆ ಅವು ನಿನ್ನ ಶತ್ರು, ನಿನ್ನ ರಾಕ್ಷಸ ಅಂತಂತೇಳಿ. ಹಾಗಾದ್ರೆ ಪ್ರತಿಯೊಬ್ಬರಲ್ಲೂ ಏನಿದೆ? ಪರಮಾತ್ಮ ಇರೋ ಸತ್ಯ. ಪರಮಾತ್ಮನ ಜೊತೆ ಇನ್ನೊಂದೇನಿದೆ? ರಾಕ್ಷಸ ಇರೋದು ಸತ್ಯ. ಈಗ ಯಾರನ್ನ ಬೇಕಾದ್ರೂ ಎಬ್ಬಿಸ್ಕೊಳ್ಳೋ ಶಕ್ತಿ ಇದೆ ನಿಮ್ಮಲ್ಲಿ. ನೀವು ಪರಮಾತ್ಮನಾದ್ರೂ ಎಬ್ಬಿಸ್ಕೊಳ್ಬೋದು, ಇಲ್ಲ ರಾಕ್ಷಸನ್ನಾದ್ರೂ ಎದ್ದೇಳಿಸ್ಬೋದು. ನಿಮ್ಗೆ ಬಿಟ್ಟಿದ್ದು. ನನಗೆ ಗೊತ್ತು ನೀವು ಯಾರನ್ನ ಎಬ್ಬರಿಸ್ಕೊಂಡಿದ್ದೀರಾ ಅಂತೇಳಿ. ಹೌದು, ಕರೆಕ್ಟು. ನೀವು ಎರಡೂ ಕೇಪಬಿಲಿಟಿ ಇದೆ. ಭಗವಂತ ಹೇಗೆ ಗೊತ್ತಮ್ಮ ಲಕ್ಷ್ಮಿ, ಅವನು ಸ್ವತಂತ್ರ ಕೊಡವನ್ರಿ. ಎಲ್ಲ ಒಳ್ಳೇದೇ ಕೆಟ್ಟದ್ದೇ ಎರಡೂ ಸೇರ್ಕೊಡ್ತಾನೆ. ನಿನ್ನಿಷ್ಟ ಕಣಯ್ಯ, ನಿನಗೆ ಗೊತ್ತು. ನಿನ್ನ ಹತ್ರ ಇರೋದು ನಾರ್ಮಲ್ ಪ್ರಜ್ಞೆ ಅಲ್ಲ, ಪರಮಾತ್ಮನ ಪ್ರಜ್ಞೆ ನಿನಗಿರೋದು. ಆ ನಾಯಿಗೆ, ಕೋಳಿಗೆ, ಅಥವಾ ಯಾವುದೇ ಪಕ್ಷಿಗೆ, ಯಾವುದೇ ಪ್ರಾಣಿಗೆ ಈ ಪ್ರಜ್ಞೆ ಕೊಡಲಿಲ್ಲ. ನೀವು ಯಾವುದಾದ್ರೂ ಒಂದು ಪ್ರಾಣಿ ನಂಗೆ ತೋರಿಸಿ ಬಾರ್ಗೆ ಹೋಗ್ಬಿಟ್ಟು ಡ್ರಿಂಕ್ಸ್ ಕುಡಿಯೋದು ನೋಡಿದ್ದೀರಾ ಲಕ್ಷ್ಮಿ? ಸಂಜೆ ನಾಯಿಗಳೆಲ್ಲ ಹೋಗಿ ಬಾರ್ ಹತ್ರ ನಿಂತ್ಕೊಂಡು ಕುಡಿಯೋದು ನೋಡಿದ್ದೀರಾ ನೀವು? ಪ್ರಜ್ಞೆನೇ ಇಲ್ವಲ್ಲಮ್ಮ. ಒಂದು ತೋರಿಸ್ರಿ ನನಗೆ, ಒಂದು ಹುಲಿ ಅಥವಾ ಸಿಂಹ ಒಂದು ತೋರಿಸಿ ಇಡ್ಲಿ ತಿನ್ನೋದು ತೋರಿಸಿ ಲಕ್ಷ್ಮಿ. ಯಾವ್ದು ಇಷ್ಟ ನಿಮ್ಗೆ? ಡಿಪ್ ಇಡ್ಲಿನ ಹಾಗೆ ತಿನ್ನೋದು? ಇಡ್ಲಿನೇ ಇಷ್ಟ ಇಲ್ವಾ? ಸಪೋಸ್ ಎಲ್ಲರೂ ಡಿಪ್ ಇಡ್ಲಿ, ಅದು ಸಾಂಬಾರೆಲ್ಲ ಮಿಕ್ಸ್ ಮಾಡಿ ಕೊಡಿ ಅಂತ ಹೇಳ್ತಿರ್ತಾರೆ. ಒಂದೇ ಒಂದು ಹುಲಿ ರೀ, ಸಿಂಹ ರೀ, ಹೇಳ್ರಿ ನನಗೆ. ಮಸಾಲೆ ದೋಸೆ ತಿಂದಿರೋದು, ಮೈಸೂರು ಪಾಕ್ ತಿಂದಿರೋದು ಇಲ್ಲ ರೀ ಪ್ರಜ್ಞೆ. ಅದು ಆ ಕಾಲದಿಂದ, ಸೃಷ್ಟಿಯ ಮೊದಲಿಂದ ಇಲ್ಲಿ ತನಕ ಅದರ ಆಹಾರ ಮಾತ್ರ ತಿನ್ನುತ್ತೀರಿ. ಅಷ್ಟು ಬಲಿಷ್ಠವಾದ ಆನೆ ಅಲ್ವಾ? ಅದು ಬಿಡಿ, ನಾನ್ ವೆಜ್ ತಿನ್ಬೇಕು ಅಂತ ಅನ್ಕೋಬೇಕಲ್ವ ನಾವು? ಯಾರೋ ಗೊತ್ತಿಲ್ದಿರೋರು ಅನ್ಕೊಳ್ಳಿ, ಯಾವತ್ತಾದ್ರೂ ತಿಂದಿದ್ಯಾ ಬೈ ಮಿಸ್ಟೇಕ್ ಆಗಿ? ಹೇಳಿ ನೀವು. ಚಿಲ್ಲಿ ಚಿಕನ್ ತಿಂದಿದ್ಯಾ? ಬಿರಿಯಾನಿ ತಿಂದಿದ್ಯಾ? ಅವೆಲ್ಲ ಮಾಡಲ್ಲಮ್ಮ. ಯಾಕಂದ್ರೆ ಅದಕ್ಕೆ ಪ್ರಜ್ಞೆ ಅಷ್ಟೇ ಕೊಟ್ಟಿರೋದು. ಮನುಷ್ಯ ಅಲ್ಲಪ್ಪ ನೀನು. ನೋಡಿ, ಭಗವದ್ಗೀತೆಯಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ, ನಿನ್ನ ಮನಸ್ಸು ನಿನ್ನ ಹಿಡಿತದಲ್ಲಿದ್ರೆ ನೀನು ಶ್ರೀಮಂತ, ನಿನ್ನ ಮನಸ್ಸು ನಿನ್ನ ಹಿಡಿತದಲ್ಲಿಲ್ಲ ಅಂದ್ರೆ ನೀನು ಸಾಲಗಾರ. ನೀನು ಸುಮ್ಮನೆ ಸಾಲಗಾರ ಅದ? ನೀನು ಸುಮ್ಮನೆ ಈ ಪರಿಸ್ಥಿತಿಗೆ ಯಾರು ಕಾರಣ? ನಿನ್ನ ಮನಸ್ಸು, ನಿನ್ನ ನೆನ್ನೆಗಳು. ಹೇಗಿತ್ತು ನಿನ್ನ ನೆನ್ನೆಗಳು? ಅದಕ್ಕೆ ತುಂಬ ಜನ ನಾನು ನೋಡ್ತೇನೆ ಲಕ್ಷ್ಮಿ, ಈ ಕಷ್ಟದಲ್ಲಿ ಇರ್ತಾರೆ, ಅಥವಾ ATMಗಳ ಹತ್ರ ವಯಸ್ಸಾದ್ಮೇಲೆ ಕಾವಲು ಕಾಯ್ತಿರ್ತಾರೆ. ಕಷ್ಟದಲ್ಲಿರೋನೆಲ್ಲ ನೋಡಿದ್ರೆ ನನ್ನ ಕನಿಕರನೇ ಬರಲ್ಲಮ್ಮ. ಏನು ಮಾಡ್ದಿದೆ ಗುರು ನಿನ್ನ ನೆನ್ನೆಗಳು ಹೇಗಿತ್ತು? ಯಾರು ಹೇಳಿದ್ ನಿನಗೆ ಈ ರೀತಿ ಇರೋದಕ್ಕೆ? ಎಲ್ಲರಿಗೂ ಪರಿಸ್ಥಿತಿ ಒಂದೇ. ಕ್ರಿಸ್ಟಿಯಾನೋ ರೊನಾಲ್ಡೋಗೂ ಒಂದೇ, ನಿನಗೂ ಒಂದೇ. ಅವನಿಗೂ ಶೂಸ್ ತಗೊಳಕ್ ಕಾಸಿದಿಲ್ಲಂತೆ. ಅವ್ರ ತಾಯಿ ಕೂಲಿ ಮಾಡಿ ಶೂಸ್ ತೆಗೆದುಕೊಂಡು ಬಂದು ಕೊಡ್ತಾರೆ. ಎಷ್ಟು ದೊಡ್ಡ ಶ್ರೀಮಂತ! ವಿರಾಟ್ ಕೊಹ್ಲಿ ಶ್ರೀಮಂತರ ಮನೆಯಲ್ಲಿ ಹುಟ್ಟದ್ನ, ತೆಂಡೂಲ್ಕರ್ ಶ್ರೀಮಂತರ ಮನೆಯಲ್ಲಿ ಹುಟ್ಟದ್ನ,
ಅಂಬಾನಿ ಶ್ರೀಮಂತರಾಗಿ ಹುಟ್ಟಿದ್ರ, ಅವರ ಮನಸ್ಸನ್ನು ಅವರು ಮಿತ್ರ ಮಾಡಿಕೊಂಡ್ರು. ದೆ ಲವ್ಡ್ ವಾಟ್ ದೆ ಡಿಡ್, ದೆ ಲವ್ ದೆಮ್ಸೆಲ್ಸ್, ದೆ ಟ್ರೈನ್ ದೇ ಮೈಂಡ್ ಅಂಡ್ ಮೈಂಡ್ ಸೆಟ್, ದೆ ಇನ್ವೆಸ್ಟೆಡ್ ಆನ್ ದೆಮ್ಸೆಲ್ಸ್ ಅಂಡ್ ದೆ ಬಿಕಮ್ ರಿಚ್. ನಥಿಂಗ್ ಜಸ್ಟ್ ಲೈಕ್ ದ್ಯಾಟ್ ಹ್ಯಾಪನ್ ಅಲ್ವಾ? ಫ್ಲೂಕ್ ಅಲ್ಲ ಅಲ್ವಾ? ಲಕ್ ಅಲ್ಲ ಅಲ್ವಾ? ಇದು ಏನೋ ಹಣೆ ಬರಹ ಅಲ್ಲ ಅಲ್ವಾ? ಏನು ಹೇಳ್ತಿದ್ದೀರಾ ನೀವು? ಪರಬ್ರಹ್ಮ ನೀವೆಲ್ಲ ರೀ, ನಿಮ್ಮ ಕೈಲಿ ಎಲ್ಲ ಸಾಧ್ಯ ರೀ, ಬಟ್ ನೀವು ಯೂಸ್ ಮಾಡಿಲ್ಲ. ನಿಮ್ಮ ಕೈಲಿ ಶಕ್ತಿ ಇದ್ದು ನೀವು ಯೂಸ್ ಮಾಡಿಲ್ಲ ಅನ್ಕೊಳ್ಳಿ, ತಪ್ಪಾಗಿ ಯೂಸ್ ಮಾಡಿದೀವಿ. ನಿಮ್ಮ ಮನಸ್ಸೇ ನಿಮ್ಮ ಶತ್ರು ಆಗ್ಬಿಡುತ್ತೆ. ನಿಮ್ಮ ಬಡತನಕ್ಕೆ, ನಿಮ್ಮ ಎಲ್ಲ ತನಕ್ಕೂ ನೀವೇ ಕಾರಣ, ನನಗೆ ನಾನೇ ಕಾರಣ. ಸೊ ಇದು ಗೊತ್ತಾಯ್ತಾ ಈಗ? Yes. ಯಾಕೆ ನಂಬಬೇಕು, Yes. ಯಾಕೆ ನಂಬಾರ್ದು? ಒಂದ್ಸಲ ಲಕ್ಷ್ಮಿ, ರಾಮ ವಾಪಸ್ ಬರ್ತಾನೆ ಮನೆಗೆ. ಅವ್ರ ತಾಯಿ ಕೌಸಲ್ಯ ಕೇಳ್ತಾರಮ್ಮ, ಮಗನೇ ರಾಮ, ರಾವಣನ್ನ ಕೊಂದುಬಿಟ್ರೇನಪ್ಪ, ರಾವಣನ್ನ ಸಾಯಿಸ್ಬಿಟ್ರ, ಏನಪ್ಪ ಸಂತೋಷವಾಗಿ ಕಾಣಿಸ್ತಿದ್ದೀರಾ, ಸಾಯಿಸ್ಬಿಟ್ರ ಅಂತಾರೆ. ಅದಕ್ಕೆ ಶ್ರೀರಾಮ ಹೇಳ್ತಾನೆ, ಲಕ್ಷ್ಮಿ ಅಮ್ಮ, ಅಂಥ ಪರಾಕ್ರಮಿ, ಅಂಥ ಬಲಶಾಲಿ, 4 ವೇದಗಳ ಪರಿಣತವುಳ್ಳ ಒಂದು ಮಹಾನ್ ವ್ಯಕ್ತಿ, ಮಹಾನ್ ಶಿವಭಕ್ತ, ಅಂಥವನನ್ನು ನಾನು ಸಾಯಿಸ್ಲಿಲ್ಲಮ್ಮ, ನಾನು ಕೊಂದಿಲ್ಲಮ್ಮ. ರಾವಣನಲ್ಲಿರುವ ನಾನು ಕೊಂದು ಬಿಡ್ತಮ್ಮ. ನೋಡಿ ಹೆಂಗೆ ಹೇಳ್ತಾನೆ ಪರಮಾತ್ಮ, ನಿನ್ನಲ್ಲಿರೋ ನಾನು, ನಿನ್ನಲ್ಲಿರೋ ನಾನು ಅಂದರೆ ಪರಮಾತ್ಮನ ಅಂಶ ನಿನಗೆ ಒಳ್ಳೆಯದು ಮಾಡುತ್ತೆ, ಕೆಟ್ಟದು ಮಾಡುತ್ತೆ. ಯಾಕಂದರೆ ಅವನು ಅಷ್ಟು ಸ್ವತಂತ್ರ ಕೊಡುವವನು. ನಿನ್ನಲ್ಲಿ ರಾಕ್ಷಸತ್ವ, ಮನುಷ್ಯತ್ವ, ದೈವತ್ವ ಎಲ್ಲವೂ ಇದೆ. ಯಾರು ಎದ್ದೇಳಿಸ್ಕೊಳ್ತೀಯೋ ಅವ್ರು ನಿನಗೆ ಕೊಡ್ತಾರೆ, ಅವ್ರು ನಿನಗೆ ಎಲ್ಲವೂ ಮಾಡ್ತಾರೆ. ನೀನು ಯಾರ್ಯಾರನ್ನೂ ಎದ್ದೇಳಿಸ್ಕೊಂಡು ಕುತ್ಕೊಂಡ್ರೆ ಎಂಥದ್ದು ಬರಲ್ಲ. ಒಂದ್ಸಲ ಒಂದು ಗುರುಗಳಮ್ಮ ಬೋಧನೆ ಮಾಡ್ತಿದ್ರಂತೆ. ಬೋಧನೆ ಮಾಡ್ತಾ ಮಾಡ್ತಾ ಶಿಷ್ಯರಿಗೆ ಹೇಳಿದ್ರಂತೆ, ಎಲ್ಲರಲ್ಲೂ ವಿಶ್ವ ಇದೆ, ಎಲ್ಲರಲ್ಲೂ ಪ್ರತಿಯೊಂದು ಅಂಶದಲ್ಲೂ, ಅದು ಸಜೀವ ಆಗಿರಲಿ ನಿರ್ಜೀವ ಆಗಿರಲಿ, ಕಲ್ಬಂಡೆ ಆಗಿರಲಿ ಪ್ರಾಣಿ ಆಗಿರಲಿ ಪಕ್ಷಿ ಆಗಿರಲಿ ಮನುಷ್ಯ ಆಗಿರಲಿ, ಎಲ್ಲರಲ್ಲೂ ನಾರಾಯಣ ಇದ್ದಾನೆ ಅಂತಂದು ಹೇಳಿದ್ರಂತೆ. ಶಿಷ್ಯನಿಗೆ ಇಷ್ಟೇ ಖುಷಿ ಆಗೋಯ್ತು, ಎಲ್ಲರಲ್ಲೂ ನಾರಾಯಣ ಇದ್ದಾರೆ ಅಂದ್ಬಿಟ್ಟು ಹೋದ ಹೊರಗಡೆ. ಅದು ಕಾಡಲ್ಲಿತ್ತಂತೆ ಗುರುಕುಲ. ಮರುದಿನ ಅವನು ಗುರುಕುಲಕ್ಕೆ ವಾಪಸ್ ಬರ್ತಿರ್ಬೇಕಂತಂದ್ರೆ ಗುರುಗಳು ಹೇಳಿದೆಲ್ಲ ಜ್ಞಾಪಕ ಬರುತ್ತೆ. ಆನ್ ದ ವೇ ಬರ್ತಿರ್ಬೇಕಂತಂದ್ರೆ ದಾರಿಯಲ್ಲಿ ಒಂದು ದೊಡ್ಡ ಆನೆಯಮ್ಮ, ಆನೆ ಮೇಲೆ ಮಾವುತ ಇಬ್ರು ಬರ್ತಿರ್ತಾರೆ. ಮಾವುತ ಇದಾನಲ್ವಾ, ಆನೆ ಮೇಲೆ ಕೂತಿರೋನು ಹೇಳ್ತಿರ್ತಾನೆ, ಏ ಹುಷಾರಪ್ಪ, ಆನೆಗೆ ಸ್ವಲ್ಪ ಏನೋ ಹುಷಾರು ತಪ್ಪೋಗಿದೆ, ತಲೆ ಸರಿ ಇಲ್ಲ, ಮದ ಬಂದ್ಬಿಟ್ಟಿದೆ, ಸ್ವಲ್ಪ ಎಲ್ಲ ದೂರ ಸರೀರಿ, ಓಡೋಗಿ ನನ್ನ ಕೈಲೇ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ ಅಂತ ಮಾವುತ ಕಿರ್ಚಿರ್ತಾನೆ. ಇವನೇನು ಅನ್ಕೊಂಡಿರ್ತಾನೆ, ನೆನ್ನೆ ಕ್ಲಾಸಲ್ಲಿ ಗುರುಕುಲದಲ್ಲಿ ಹೇಳಿರ್ತಾರಲ್ಲ ಗುರುಗಳು, ಎಲ್ಲರಲ್ಲೂ ನಾರಾಯಣ ಇದ್ದಾನೆ, ಎಲ್ಲರಲ್ಲೂ ದೇವರಿದ್ದಾರೆ, ಎಲ್ಲರಲ್ಲೂ ವಿಶ್ವ ಇದೆ, ಎಲ್ಲರಲ್ಲೂ ಪರಬ್ರಹ್ಮ ಇದೆ, ನಾನೇ ಬ್ರಹ್ಮ ಅಂತಂತೇಳಿ ಏನೂ ಆಗಲ್ಲ ಅಂತೇಳಿ ಆನೆ ಮುಂದೆ ಹೋಗ್ಬಿಟ್ಟು ನಾರಾಯಣ ಅಂದ್ಬಿಟ್ಟು ಹೀಗೆ ತಲೆ ಬಾಗ್ತಾನಂತೆ. ಆನೆಗೆ ಕೋಪ ಬಂದು ಮದ ಇರುತ್ತಲ್ವಾ, ಸೊಂಡಲ್ಲಿ ಎಸ್ಬಿಡುತ್ತಮ್ಮ. ಪುಣ್ಯಕ್ಕೆ ಅವನೆಲ್ಲೋ ಬೀಳಲ್ಲ, ಬಂಡೆ ಮೇಲೇನೋ ಕಲ್ಲು ಮೇಲೋ ಮಣ್ಣು ಮೇಲೇನೋ, ಅಲ್ಲಿ ಪಕ್ಕದಲ್ಲೇ ಹೊಳೆ ಇರ್ತಿರುತ್ತೆ, ನೀರಲ್ಲಿ ಬಿದ್ದೋಗ್ತಾನೆ, ಸೇವ್ ಆಗ್ಬಿಡ್ತಾನೆ. ಹೇಗೋ ಅಯ್ಯೋ ಒಬ್ಬ ಬದುಕದ್ನಪ್ಪ ಬಡಜೀವೇ, ಗುರುಗಳು ಹೇಳಿದೆಲ್ಲ ಸುಳ್ಳು, ನಾರಾಯಣನೂ ಇಲ್ಲ ಯಾರೂ ಇಲ್ಲ, ಇಲ್ಲಿ ನೋಡಿ ಹಿಂಗೆ ಎಸ್ಬಿಡ್ತಾನ ಅಂತಂತೇಳಿ ಬೇಜಾರು ಮಾಡ್ಕೊಂಡು ಹೋಗ್ತಾನೆ ಗುರುಕುಲಕ್ಕೆ. ಹೋಗಿದ್ದೆ ಗುರುಗಳನ್ನ ಕೇಳ್ತಾನೆ. ಗುರುಗಳು ಬಂದಾಗ ಹೇಳ್ತಾರೆ, ಏನಯ್ಯ ಈ ಥರ ಗಾಯಗಳು ಮಾಡ್ಕೊಂಡು ಬಂದಿದ್ಯಾ, ಏನಾಯ್ತು ಅಂತ. ನಿಮ್ಮನ್ನು ನಂಬಿದ್ರೆ ತುಳು ಸಾಯಿಸ್ಬಿಡ್ತಾ ಇತ್ತು ಆನೆ, ಪುಣ್ಯ ಬದುಕೊಂಡೆ ಸ್ವಾಮಿ, ನಾರಾಯಣನೂ ಇಲ್ಲ ಮಣ್ಣೂ ಇಲ್ಲ, ಸುಳ್ಳು ನೀವು ಹೇಳಿದ್ದು ಅಂತಂತ ಹೇಳ್ತಾನೆ. ಏನಾಯ್ತಪ್ಪ ಅಂತ ಹೇಳಿದಾಗ ವಿವರಿಸ್ತಾನೆ. ಆಗ ಗುರುಗಳು ಕೇಳ್ತಾರೆ, ಅಲ್ಲ ಕಣಯ್ಯ, ನಾರಾಯಣ ಇದೆ ಅಂತ ಹೇಳಿದೆ ಕರೆಕ್ಟ್ ತಾನೆ, ಆನೆನ ನೋಡಿ ನೀನು ತಲೆ ಬಾಗದೆ, ಓಕೆ ನಮಸ್ಕಾರ ಮಾಡೋಕ್ಕೆ ಹೋದೆ, ಆನೆ ಮೇಲೊಬ್ರು ಕೂತಿದ್ರು ತಾನೆ, ಅವ್ರೇನು ಹೇಳಿದ್ರು ನಿನಗೆ ಮಾವುತ, ಇದಕ್ಕೆ ಮದ ಹಿಡ್ದಿದೆ, ಓಡೋಗೋ ಅಂತ ಹೇಳಿದ್ರು ತಾನೆ, ನೀನೇನು ಮಾಡಿದೆ, ನಾರಾಯಣ ಇದ್ದಾರೆ ಅಂದ್ಬಿಟ್ಟು ತಲೆ ಬಾಗದೆ. ನಾರಾಯಣನನ್ನ ಮಾವುತನಲ್ಲಿ ಯಾಕೆ ನೀನು ಕಾಣಲಿಲ್ಲ? ಕರೆಕ್ಟಾ? ಹೋಗ್ಲಿ, ಮಾವುತನೂ ನಂಬೇಡ, ಆನೇನೂ ನಂಬೇಡ, ನಿನ್ನೊಳಗಡೆ ನಾರಾಯಣ ಇದಾನಲ್ಲೇನೋ, ದೊಡ್ಡ ಮುಂಡೆ ಇದೆ, ನಿನ್ನಲ್ಲಿರೋ ನಾರಾಯಣ ನೀನ್ ಯಾಕೆ ನಂಬಲಿಲ್ಲ? ಅಲ್ಲ, ದೂರ ಹೋಗ್ಬೇಕಲ್ಲ, ನಿನ್ನ ಕಾಮನ್ ಸೆನ್ಸ್ ಅಲ್ಲ ಇದು. ಹಾಗಾಗಿ ಸೊ ನಮ್ಮಲ್ಲಿ ಇದಾರಮ್ಮ, ನಮ್ಮಲ್ಲಿ ಪರಮಾತ್ಮ ಇದ್ದಾನೆ, ಅವನು ಮಾತಾಡ್ತಾನೆ, ನೀವು ಕೇಳಿಸ್ಕೊಂಡಿಲ್ಲ. ಕೇಳಿಸ್ಕೊಂಡಾಗ ಮಾತ್ರ ಅವನು ಹೇಳ್ತಾನೆ, ನಿನ್ನಲ್ಲಿ ನಾನು ಹೆಚ್ಚಿದ್ದೇನೆ, ನಿನ್ನಲ್ಲಿ ನಾನಿದ್ದೇನೆ, ಎಲ್ಲವೂ ನಾನೇ, ನಿನ್ನ ಕೈಲಿ ಎಲ್ಲವೂ ಸಾಧ್ಯ ಅಂತ ಹೇಳ್ತಾನೆ. ಕೇಳಿಸ್ಕೊಳ್ಳೋರ್ಗೆ ಮಾತ್ರ ಇದು ಕೇಳಿಸುತ್ತೆ. ಯಾರು ಕೇಳಿಸ್ಕೊಳ್ಳಲ್ವೋ, ಎಲ್ರನ್ನೂ ನಂಬಿಕೊಂಡು, ಎಲ್ರಿಗೂ ಕೊಟ್ಕೊಂಡು, ನಮ್ಮ ಟೈಮ್ನೆಲ್ಲ ಇನ್ನೊಬ್ರಿಗೆ ದಾರೆ ಹೇಳ್ಕೊಂಡು
ಟೈಮ್ ವೇಸ್ಟ್ ಮಾಡ್ಕೊಂಡಿರ್ತೇವೆ. ಟೈಮ್ ಅನ್ನೋದೊಂದು ಗೊತ್ತಿರಲಿ, ಟೈಮ್ ಅಂದರೆ ಲೈಫು. ನೀವು ಯಾರೋ ಒಬ್ಬರಿಗೆ ಟೈಮ್ ಕೊಡ್ತಿದ್ದೀರ ಅಂದರೆ ಟೈಮ್ ಕೊಟ್ಟಿಲ್ಲ, ನಿಮ್ಮ ಲೈಫ್ನೇ ಕೊಡ್ತಿದ್ದೀರಾ ಅಂತ ಗೊತ್ತಿರಲಿ. ಸೊ ಹಾಗಾಗಿ ನಿಮಗೆ ನೀವು ಹೆಚ್ಚು ಟೈಮ್ ಕೊಟ್ಕೊಳ್ಳಿ, ನಿಮ್ಮ ಜೊತೆ ನೀವು ಹೆಚ್ಚು ಮಾತಾಡಿ. ಅದೇ ಮಿರರ್ ಅಫರ್ಮೇಷನಲ್ಲಿ ನಾವು ಮಾಡುವಂಥ ಒಂದು ಟೆಕ್ನಿಕ್ ಅಥವಾ ಎಕ್ಸಸೈಸ್. ಯು ಟಾಕ್ ಟು ಯುವರ್ ಸೆಲ್ಫ್ ಬಿಕಾಸ್ ದ ಡಿವೈನ್ ಈಸ್ ಮೋರ್ ಪ್ರೆಸೆಂಟ್ ಹಿಯರ್ ದೆನ್ ಎನಿವೇರ್ ಎಲ್ಸ್ ಇನ್ ದ ಹೋಲ್ ವರ್ಲ್ಡ್. Trust yourself, believe in yourself. Not that you should distrust everybody. ಎಲ್ಲರನ್ನೂ ನಂಬಲೇಬಾರ್ದು ಅಂತ ನಾವು ಹೇಳಲಿಲ್ಲ. ಹೆಚ್ಚು ನಿಮ್ಮನ್ನು ನೀವು ನಂಬಬೇಕು, ಎಲ್ಲರನ್ನೂ ಕ್ವೆಶನ್ ಮಾಡಬೇಕು, ಪರೀಕ್ಷೆ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾನು ಹೇಳ್ತಿರೋ ಅಂಥದ್ದು. ಸೊ ಯು ಶುಡ್ ನಾಟ್ ಹ್ಯಾವ್ ದಟ್ ಬಿಲೀವ್, ಡಿಸ್ಬಿಲೀಫ್ ದಟ್ ಎಲ್ಲರೂ ನಂಬಾರ್ದು ಅನ್ನೋ ಥರ ಅಲ್ಲ. ಜಾಗ್ರತೆ, ನಿಮ್ಮನ್ನು ನೀವು ಹೆಚ್ಚು ನಂಬಿ, ಆಗ ಬೇರೆಯವ್ರು ಹೇಗೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ನಿಮ್ಮಲ್ಲಿ ದೈವತ್ವ ಇದೆ, ದೈವತ್ವವನ್ನು ಎಬ್ಬರಿಸ್ಕೊಳ್ಳಿ. ಓಕೆ, ರಾಕ್ಷಸತ್ವ ಬೇರೆಯವರಲ್ಲಿದ್ದರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ನಿಮ್ಮಲ್ಲಿ ನಿಮ್ಮ ದೈವತ್ವವನ್ನು ಎಬ್ಬರಿಸ್ಕೊಂಡಿದ್ರೆ. ಅಷ್ಟೇ ಅಮ್ಮ ಲಕ್ಷ್ಮಿ. ಅಂದ್ರೆ ನಾನು ಕೇಳೋ ಪ್ರಶ್ನೆಗಳು ಯಾವ ತರ ಗೊತ್ತಾಗೋಲ್ಲ. ಇವಾಗ ನಿಮ್ ಕ್ಲಾಸ್ ಸುಮಾರು ಕ್ಲಾಸಸ್ ಕೇಳ್ತಾ ಇರ್ತೀನಿ, ನಿಮ್ ಮಾತುಗಳನ್ನ ಕೇಳ್ತಾ ಇರ್ತೀನಿ. ಸೊ ಇಲ್ಲೊಂದು ಅಲ್ಲೊಂದು, ಸೊ ಹಾಗೆ ಮನ್ಸಿಗೆ ಹೊಳೆಯತ್ತೆ, ಕೇಳ್ತೀನಿ. ಬಟ್ ಅಲ್ಲಿಂದ ಇನ್ನೊಂದೇನೋ ಹೊಸ ವಿಚಾರಗಳು. ನಿಮ್ ಜೊತೆ ಮಾತಾಡ್ತಾ ಇದ್ರೆ ಬಹುಶಃ ಎಷ್ಟಾದ್ರೂ ಎಪಿಸೋಡ್ಸ್, ಸಾವಿರಾರು ಎಪಿಸೋಡ್ಸ್ ನಾವು ಮಾಡ್ಬೋದು ಅನ್ಕೊಳ್ತೀನಿ. ಚಿಕ್ಕ ಚಿಕ್ಕ ಸಿಂಪಲ್ ವಿಷಯ ಅಂತ ಅನ್ಸಿದ್ರು ಬಟ್ ಅದಕ್ಕೆ ಆಳವಾಗಿ ನೋಡಿದಾಗ ತಿಳ್ಕೊಳ್ಳುವಂತ ವಿಚಾರಗಳು ಸಾಕಷ್ಟು ಇರುತ್ತೆ. ಸೊ ಎನಿವೇಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಅ ವಂಡರ್ಫುಲ್ ಥಾಟ್ ಗುರುಗಳೇ. ಇವತ್ತೇನ್ ಟೆಕ್ನಿಕ್ ಹೇಳ್ಕೊಡ್ತೀರಿ? ನಿಂಬೆ ಹಣ್ಣೆಲ್ಲ ಇಟ್ಕೊಂಡಿದ್ರಿ ಕೈಯಲ್ಲಿ. ಫ್ಯಾಂಟಾಸ್ಟಿಕ್ ಲಕ್ಷ್ಮಿ. ಅದಕ್ಕೂ ಮುಂಚೆ ಒಂದು ಹೇಳ್ಬಿಡ್ಬೇಕು, ತುಂಬಾ ಜನ ಹತ್ರ ಬರ್ತಾರೆ, ತುಂಬಾ ಜನ ಬೇರೆಯವ್ರ ನಂಬಿ ಕಳ್ಕೊಂಡಿರೋರೇ ಹೆಚ್ಚು ಲಕ್ಷ್ಮಿ. ಈ ಸಾಲದಲ್ಲಿರೋರು, ಸಾಲಕ್ಕೆ ಹೋಗಿರೋದಕ್ಕೆ ತುಂಬಾ ಜನ ಕಾರಣ, ನನ್ನ ಫ್ರೆಂಡ್ ನಂಬಿ ಕೊಟ್ಟೆ, ಇನ್ನೊಬ್ರು ಯಾರೋ ದುಡ್ಡು ಡಬಲ್ ಮಾಡಿಕೊಡ್ತೀನಿ ಅಂತ ಅವ್ರಿಗೆ ಕೊಟ್ಟೆ, ಇವ್ರಿಗೆ ಕೊಟ್ಟೆ ಅಂತಂತೇಳಿ ಹೆಚ್ಚು ಜನ ಮೋಸ ಆಗಿರುವಂತದ್ದು. ಫಾಲೋ ಮಾಡ್ತಾ ಇರೋರು ತುಂಬಾ ಜನ ಇವಾಗ ಹುಷಾರಾಗಿದ್ದಾರೆ, ತುಂಬಾ ಜಾಗ್ರತೆ ಆಗಿದ್ದಾರೆ. ಅದಕ್ಕೆ ನಾನು ಹೇಳ್ತಾ ಇರ್ತೀನಿ ನೋಡಿ, ನಾವ್ ಯಾವುದೇ ಇನ್ವೆಸ್ಟ್ಮೆಂಟ್ ನಾನು ಕೇಳಲ್ಲ. ನಾವ್ ಯಾವತ್ತು ನಮ್ಮ ವರ್ಕ್ಶಾಪ್ ಅಲ್ಲಿ ಇದಕ್ಕೆ ಹಾಕಿ ಇಲ್ಲಿ ಹೂಡಿಕೆ ಮಾಡಿ ಅಲ್ಲಿ ಮಾಡಿ ಅಂತ ಯಾವತ್ತೂ ಹೇಳೋದೇ ಇಲ್ಲ. ಎಲ್ಲರಲ್ಲೂ ಪರಮಾತ್ಮ ಇದ್ದಾನೆ, ನಮಗೊಂದು ವಿದ್ಯೆ ಬೇಕಷ್ಟೇ, ಜ್ಞಾನ ಬೇಕು. ಅದ್ರ ಮೇಲೆ ನಾವೇ ವಿಚಾರ ಮಾಡಿ ನಾವೇ ಡೆಸಿಷನ್ ತೆಗೆದುಕೊಳ್ಬೇಕು, ಯಾರನ್ನೂ ನಂಬಬಾರ್ದು. ಜಾಗ್ರತೆ. ಓಕೆ, ಎನಿವೆ, ಕಮಿಂಗ್ ಟು ದಿಸ್, ಇವತ್ತಿನ ಟೆಕ್ನಿಕ್ ತುಂಬ ಅದ್ಭುತವಾಗಿದೆ ಲಕ್ಷ್ಮಿ. ನಾನು ಪದೇ ಪದೇ ಕೊಡುವ ಟೆಕ್ನಿಕ್ಸಲ್ಲಿ ಒಂದಂತೂ ನೀವು ಮಂದಟ್ಟು ಮಾಡ್ಕೋಬೇಕು. ನಮ್ಮದು ಹಳೆ ಕರ್ಮಗಳು ಹೆಚ್ಚಿರುತ್ತೆ. ಆ ಕರ್ಮಗಳು ಹೋಗೋದಕ್ಕೆ ಎಷ್ಟೋ ಜನ್ಮಗಳು ತೆಗೆದುಕೊಳ್ಬೇಕು ಅಂತಂತ ಹೇಳ್ತಾರೆ. ಶ್ರೀಕೃಷ್ಣ ಪರಮಾತ್ಮನು ಸಾಯ್ಬೇಕಂತಂದರೆ ಬೇಡ ಬಂದು ಅವನ ಕಾಲಿಗೆ ಬಿಲ್ಲು ಹೊಡೆದಾಗ ಪ್ರಾಣ ಬಿಡ್ತಿರ್ತಾನೆ ಶ್ರೀಕೃಷ್ಣ. ಆ ಬೇಡ ಜರ ಅಂತವರು ಬಂದು ದೇವ್ರ ಹತ್ರ ಕೇಳ್ತಾರೆ, ಸ್ವಾಮಿ ತಪ್ಪಾಯಿತು, ನಾನು ಜಿಂಕೆ ಅಂತಂತೇಳಿ ನಿಮ್ಮ ಕಾಲಿಗೆ ಹೊಡೆದ್ಬಿಟ್ಟೆ, ಐ ಆಮ್ ಸೋ ಸಾರಿ ಅಂತ ಹೇಳ್ಬೇಕಂತಂದರೆ ಶ್ರೀಕೃಷ್ಣ ಹೇಳ್ತಾನೆ, ನನ್ನ ಹಿಂದಿನ ಜನ್ಮದಲ್ಲಿ ನಾನು ಶ್ರೀರಾಮನಾಗಿದ್ದೆ, ಆ ಒಂದು ಟೈಮಲ್ಲಿ ಗೊತ್ತಾಗದೆ ನಾನು ನಿನ್ನನ್ನು ಕೊಂದುಬಿಟ್ಟಿದ್ದೆ, ಅದರ ಪರಿಣಾಮ ನೀನು ನನಗೆ ಇವತ್ತು ಬಿಲ್ಲು ಹೊಡೆಯೋಗಾಯಿತು, ನೀನು ತಪ್ಪೇನಿಲ್ಲ ಬಿಡು ಅಂತ ಹೇಳ್ತಾರೆ. ಶ್ರೀಕೃಷ್ಣನಿಗೆ ಪರಮಾತ್ಮನಿಗೇನೆ ಅವನ ಕರ್ಮದ ಒಂದು ಫಲ ಬಂತು. ಹಾಗಾಗಿ ನಮ್ಮದು ಏನೇನು ಕರ್ಮಗಳಿದೆಯೋ ಎಲ್ಲರದ್ದು ಕರ್ಮಗಳಿರೋದಕ್ಕೆ ನಾವು ಹುಟ್ಟಿರೋದು, ಇಲ್ಲಾಂದ್ರೆ ನಾವು ಹುಟ್ಟತಾನೇ ಇದ್ದಿಲ್ಲ, ಈ ಜನ್ಮನೇ ತೆಗೆದುಕೊಳ್ತಾನೆ ಇದ್ದಿಲ್ಲ, ಭೂಲೋಕಕ್ಕೆ ಬರೋ ಪ್ರಮೇಯನೇ ಇರ್ತಿದ್ದಿಲ್ಲ. ಸೊ ಹಾಗಾಗಿ ಈ ಟೆಕ್ನಿಕ್ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಯಾರ್ಯಾರಿಗೆ ಈ ಧನ ದೋಷಗಳು, ಕೆಲವು ಪಿತೃದೋಷಗಳು ಅಥವಾ ಯಾವುದೇ ದೋಷಗಳಾಗಿ, ಸರ್ಪದೋಷ ಆಗಿರ್ಬೋದು, ಇವೆಲ್ಲ ದೋಷಗಳು ನಿರ್ಮೂಲ ಆಗಲಿ ಅನ್ನೋ ಒಂದು ಕಾರಣಕ್ಕೆ ನಾನು ಈ ರೀತಿ ವಿಶ್ವಕ್ರಿಯೆಗಳನ್ನ ಕೊಡುವಂಥದ್ದು. ಇದನ್ನು ಯಾವಾಗ ಮಾಡಬೇಕಪ್ಪ ಅಂತಂದರೆ ಅಮಾವಾಸ್ಯೆಯ ದಿನ, ಅದರ ಹಿಂದುಗಡೆ ದಿನ, ಅಮಾವಾಸ್ಯೆ ಹಿಂದಿನ ದಿನ ನೀವು ಈ ರೀತಿ 3 ಲೆಮನನ್ನು ತೆಗೆದುಕೊಂಡು ಬಂದು ಅಥವಾ ನಿಂಬೆಹಣ್ಣನ್ನು ತೆಗೆದುಕೊಂಡ್ಬಂದು ಮನೆಯಲ್ಲಿ ಇಟ್ಕೊಳ್ಳಿ. ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ, ಹುಟ್ಟೋವಾಗ ಅಂದ್ಕೊಳ್ಳಿ, ಇದು ಅಮಾವಾಸ್ಯೆ, ಇವತ್ತು ಅಮಾವಾಸ್ಯೆ ಅಂದ್ಕೊಳ್ಳೋಣ, ಬೆಳಗ್ಗೆ 6:30ಗೆ ಸೂರ್ಯ ಹುಟ್ಟುತ್ತಾನೆ. ಈಗ 6-6:30 ಟೈಮಲ್ಲಿ ಈ ನಿಂಬೆಹಣ್ಣನ್ನು ನೀವೆಲ್ಲಿ ಕ್ಯಾಶ್ ಇಡ್ತೀರೋ, ಎಲ್ಲಿ ದುಡ್ಡು ಇಡ್ತೀರೋ ಆ ಜಾಗದಲ್ಲಿ ಇದನ್ನು ಇಡಬೇಕು. ಸೊ ಸಪೋಸ್ ನಿಮ್ಮ ಮನೆ ಆಗಿದ್ರೆ ಮನೆಯಲ್ಲಿ, ಬಿಸ್ನೆಸ್ ಆಗಿದ್ರೆ ಬಿಸ್ನೆಸ್ ಜಾಗದಲ್ಲಿ ಇದನ್ನು ಇಟ್ಬಿಟ್ಟು ಏನೂ ಹೇಳ್ಬೇಡಿ, ಜಸ್ಟ್ ಇಡಿ. ಸಂಜೆ ಸೂರ್ಯ ಮುಳುಗಿದಾದ್ಮೇಲೆ ನೀವು ಈ 3 ನಿಂಬೆಹಣ್ಣನ್ನು 3 ರೋಡ್ಗಳು, 3 ದಾರಿಗಳು ಕಲಿತಾವಲ್ವ, ಆ ಜಾಗಕ್ಕೆ ಹೋಗಿ ಈ 3 ನಿಂಬೆಹಣ್ಣಿಗೆ ಹೇಳಬೇಕು. ಏನು ಹೇಳಬೇಕು? ನನ್ನ ಎಲ್ಲ ಪೂರ್ವಜನ್ಮದ ಕರ್ಮಗಳು, ನನ್ನ ದೋಷಗಳು ಸಕಲವು ನನ್ನಿಂದ ಬಿಟ್ಟು ತೊಲಗಿದ್ದಕ್ಕೆ, ಹಾಗೂ ನನಗೆ ಇವತ್ತಿನಿಂದ ಹಣ ಆಸ್ತಿ ಐಶ್ವರ್ಯಗಳು ಹೇರಳವಾಗಿ ನನ್ನ ಬದುಕಿಗೆ ಬರುತ್ತಿರುವುದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು ಅಂತಂತ ಹೇಳಿ
3 ಸಲ ಈ ನಿಂಬೆಹಣ್ಣಿಗೆ ಉಗಿದು ಥು 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 ಅಂತ ಉಗಿದು, ಯಾಕಂದ್ರೆ ಇದು ಕರ್ಮಗಳು, ದೋಷಗಳು, ಕೆಟ್ಟದ್ದು ನನ್ನಿಂದ ಹೊರಗಡೆ ಹೋಯ್ತು ಅಂತಂದು ಫೀಲ್ ಮಾಡಿಕೊಂಡು ಇದನ್ನು 3 ರೋಡಿನಲ್ಲಿ ಬಿಸಾಕಿಬಿಡಿ. ಇದು ಕತ್ಲಾದ್ಮೇಲೆ ಸೂರ್ಯ ಅಸ್ತ ಆದಮೇಲೆ ಮಾಡಬೇಕು. ಸೊ ಹುಷಾರು. ಸಿಟಿಯಲ್ಲಿರೋರಿಗೆ ಇದು ಕಷ್ಟ ಅನಿಸ್ಬೋದು, ಹಳ್ಳಿಗಳಲ್ಲಿರೋ ಸ್ವಲ್ಪ ಸುಲಭ ಆಗುತ್ತೆ. ಆಮೇಲೆ ಎಸಿಬೇಕಂತಂದರೆ ಎಲ್ಲಂದರೆ ಯಾರ ಮೇಲೇನೋ ಎಸ್ಬಿಡೋದು, ಅಥವಾ ಮನೆಗಳೆಲ್ಲ ಇರುತ್ತೆ, ಸ್ವಲ್ಪ ಮುಜುಗರ ಆಗುತ್ತೆ ಜನಗಳಿಗೆ. ಯಾರು ಇಲ್ಲದೆ ಇರೋವಂಥ ಜಾಗಕ್ಕೆ ಹೋದರೆ ಒಳ್ಳೆಯದು. ಅರ್ಥ ಆಯ್ತಾ? ಆಮೇಲೆ ಬೆಂಗಳೂರಲ್ಲಿರೋರು ಮೆಜೆಸ್ಟಿಕಲ್ಲಿ ಬಂದು ಎಸ್ಬಿಟ್ಟು ತೊಂದರೆಗಳಾಗಿ ನನ್ನ ಹೆಸರು ಹೇಳ್ಬಿಟ್ಟಿರ ಆಮೇಲೆ. ಕರೆಕ್ಟ್ ಲಕ್ಷ್ಮಿ? ಓಕೆ, ಎಸ್ ಗುರುಗಳೇ, ಒಂದು ಒನ್ ಮೋರ್ ಅದ್ಭುತವಾದಂತಹ ಎಪಿಸೋಡ್. ಅಂದ್ರೆ ತುಂಬಾನೇ, ಅಂದ್ರೆ ನಂಬಿಕೆ ಅಂತ ಬಂದಾಗ ತುಂಬಾ ಜನ ನೀವು ಹೇಳ್ದಂಗೆ ಮೋಸ ಹೋಗಿರೋರು ಜಾಸ್ತಿ. ಎಷ್ಟು ಜಾಗರೂಕರಾಗಿರ್ತಾರೆ ಅಷ್ಟು ಒಳ್ಳೇದು. ಬಟ್ ಬ್ರಹ್ಮಾಸ್ಮಿ, ನಮ್ಮಲ್ಲಿ ದೇವರಿದ್ದಾನೆ ಅನ್ನೋದಕ್ಕೂ ಅದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ. ಸೊ ಇದೇ ಬೇರೆ ಅದೇ ಬೇರೆ. ಅದ್ಭುತವಾಗಿ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಗುರುಗಳು. ಥ್ಯಾಂಕ್ ಯು ಸೋ ಮಚ್ ಲಕ್ಷ್ಮಿ. ಥ್ಯಾಂಕ್ ಯು. ವೀಕ್ಷಕರೇ, ನೋಡಿದ್ರಲ್ವಾ? ಮತ್ತೊಮ್ಮೆ ಮಗದೊಮ್ಮೆ ಪ್ರತಿಯೊಂದು ಕ್ಲಾಸ್ ಮಾಡುವಾಗ ಪ್ರತಿಯೊಂದು ವಿಚಾರವನ್ನ, ಎಸ್ಪೆಷಲಿ ಬಿಸ್ನೆಸ್ ಆಗಿರ್ಬೋದು ಅಥವಾ ಹಣದ ವಿಚಾರ ಅಂತ ಬಂದಾಗ ಎಷ್ಟು ಜಾಗರೂಕರಾಗಿರ್ತೀವಿ ಅಷ್ಟು ಒಳ್ಳೇದು, ಅಷ್ಟು ನಮಗೆ ಒಳ್ಳೇದಾಗತ್ತೆ ಅನ್ನೋದನ್ನ ಗುರುಜಿ ಪದೇ ಪದೇ ಸ್ಟ್ರೆಸ್ ಮಾಡಿ ಹೇಳ್ತಾನೆ ಇರ್ತಾರೆ. ಅನ್ನುವಾಗ ಅದರ ಒಳಾರ್ಥ ಏನು ಅಂತ ಇವತ್ತು ತಿಳ್ಕೊಂಡ್ರಿ ಅಂತ ಅನ್ಕೊಳ್ತೀನಿ. ಎಲ್ಲರಲ್ಲೂ ದೈವತ್ವವೇ ಹೆಚ್ಚಾಗಿ ಬರಲಿ, ದೈವತ್ವವನ್ನೇ ಆಕ್ಟಿವೇಟ್ ಮಾಡ್ಕೊಳ್ಳಿ. ಸೊ ಅದಕ್ಕೋಸ್ಕರನೇ ನಮ್ಮ ವಿಡಿಯೋಸ್ ಸದಾಕಾಲ ನಿಮ್ಮ ಸಾಥ್ ಕೊಡ್ತಾ ಇರುತ್ತೆ. ಪ್ರತಿ ಸಂಚಿಕೆನಲ್ಲಿ ಹೊಸ ಹೊಸ ವಿಚಾರಗಳನ್ನ ತಿಳಿಸುವಂತ ಪ್ರಯತ್ನ. ತುಂಬಾನೇ ಸಾಮಾನ್ಯ ಅಂತ ಅನ್ಸಿದ್ರು ಅದೊಂದು ಎಪಿಸೋಡ್ ಅನ್ನ ನೋಡುವಾಗ ಖಂಡಿತವಾಗ್ಲೂ ಹೌದಲ್ವಾ, ಇಷ್ಟೊಂದೆಲ್ಲ ನಮಗೆ ಗೊತ್ತೇ ಇರಲಿಲ್ಲ ಅನ್ನೋ ಭಾವನೆ ಎಲ್ಲರಲ್ಲೂ ಬರ್ತಾ ಇದೆ. ಸೊ ಇದು ನನಗೆ ಪರ್ಸನಲ್ ಆಗಿ ಬಂದಂತ ಫೀಡ್ಬ್ಯಾಕ್ಸ್ ಕೂಡ. ಸೊ ಎನಿವೇಸ್, ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ಎಲ್ಲರಿಗೂ ಅಂತ ಹೇಳ್ತಾ, ಇನ್ನು ಫೆಬ್ರವರಿ 25 ಕ್ಲಾಸ್ ಹತ್ರ ಬರ್ತಾ ಇದೆ. ತುಂಬಾ ಫಾಸ್ಟ್ ಆಗಿ ಸೀಟ್ಸ್ ಫಿಲ್ ಆಗ್ತಾ ಇದೆ. ಈ ಕೂಡಲೇ ಈ ನಂಬರ್ಗೆ ಕರೆ ಮಾಡಿ, ರಿಜಿಸ್ಟ್ರೇಷನ್ ನಂಬರ್ಗೆ ಕರೆ ಮಾಡಿ ರಿಜಿಸ್ಟರ್ ಮಾಡ್ಕೊಂಡು ನಿಮ್ಮ ಸೀಟ್ಸ್ ನ ಕಾಯ್ದಿರಿಸ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ಸಂಚಿಕೆನಲ್ಲಿ. ಅಲ್ಲಿವರೆಗೂ ನಮಸ್ಕಾರ.